ಕೊಟ್ಟಿಗೆಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂದೆಯೇ ಹಸು ಕಟ್ಟಿ ಪ್ರತಿಭಟನೆಯನ್ನ ಮಾಡಿದ್ದಾನೆ ರೈತ. ದನದ ಕೊಟ್ಟಿಗೆಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂದೆಯೇ ರೈತನೋರ್ವ ಹಸು ಕಟ್ಟಿ ಪ್ರತಿಭಟನೆಯನ್ನ ಮಾಡಿದ್ದಾನೆ. ಪಂಚಾಯಿತಿ ಮುಂದೆ ಹಸುಗಳನ್ನ ಕಟ್ಟಿ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಹಾವೇರಿ ಜಿಲ್ಲೆಯ ಕವಲೆತ್ತು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ರೈತ ಚಂದ್ರಪ್ಪ ಹೊಳೆಸಿರಗೇರಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. 2021ರಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಈ ದನದ ಕೊಟ್ಟಿಗೆಗೆ ಹಣವನ್ನು ಮಂಜೂರು ಮಾಡಲಾಗಿರುತ್ತೆ. ಆದರೂ ಕೂಡ ಈವರೆಗೂ ಕೂಡ ಯಾವುದೇ ಹಣ ಬಿಡುಗಡೆ ಆಗದ ಹಿನ್ನೆಲೆಯಲ್ಲಿ ಹಸುವನ್ನ ಪಂಚಾಯಿತಿಯ ಮುಂದೆ ಕಟ್ಟಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕವಲೆತ್ತು ಗ್ರಾಮ ಪಂಚಾಯಿತಿ ಮುಂದೆಯೇ ಹಸುಗಳನ್ನು ಕಟ್ಟಿದ್ದಾನೆ ಈ ರೈತ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇನ್ನು 2021ರಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಚಂದ್ರಪ್ಪ ತಾಯಿ ಫಕೀರವ್ವ ಅವರಿಗೆ ದನದ ಕೊಟ್ಟಿಗೆ ಮಂಜೂರಾಗಿರುತ್ತೆ. ಸುಮಾರು 4 ವರ್ಷವಾದರೂ ಕೂಡ PDO ಹಾಗೂ ಕಾರ್ಯದರ್ಶಿ ಹಣ ಬಿಡುಗಡೆ ಮಾಡೋದಕ್ಕೆ ಸತಾಯಿಸ್ತಿರ್ತಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ MD ಹಣಗಿ ಅವರು, ನಮ್ಮ ಹಾವೇರಿ ಪ್ರತಿನಿಧಿ. ಇಲ್ಲಿ ಏನು 2021ರಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಮಂಜೂರಾಗಿರುತ್ತೆ ದನದ ಕೊಟ್ಟಿಗೆಗೆ ಹಣ. ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಈ ರೈತ ಹಸುವನ್ನ ಕಟ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್? ನಾಡಿನ ಬೆನ್ನೆಲುಬು ರೈತ ಅಂತಾರೆ. ಅಂತಹ ರೈತರು ಹಸುಗಳನ್ನ ನೆಂಬ್ಕೊಂಡು ಏನಂದ್ರೆ ಹೈನುಗಾರಿಕೆ ಮಾಡ್ಕೊಂಡು ಏನಂದ್ರೆ ಜೀವನ ನಡೆಸ್ತಾ ಇರ್ತಾರೆ. ಜೊತೆಗೆ ಹಸುಗಳನ್ನ ಅಂದ್ರೆ ತಮ್ಮ ದೇವರ ಸ್ಥಾನ ಇರ್ತಂತ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು, ಜೊತೆಗೆ ಅವರನ್ನ ಜೋಪಾನವಾಗಿ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ರೈತರು ಮಾಡ್ತಕ್ಕಂಥದ್ದು ಸಹಜ. ಜೊತೆಗೆ ಹಾವೇರಿ ಜಿಲ್ಲೆ ಏನಂದ್ರೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಅಂತಾನು ಹೆಸರುವಾಸಿಯಾಗಿದೆ. ಅಂದ್ರೆ ಅಂತಹ ಜಿಲ್ಲೆಯಲ್ಲಿ ರೈತರಿಗೆ ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು 2021ರಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಏನಂದ್ರೆ ಚಂದ್ರಪ್ಪ ಅನ್ನುವಂತಹ ಏನು ಈ ವ್ಯಕ್ತಿ ಇರ್ತಾರೆ, ಇವ್ರ ಹೆಸರ ಮೇಲೆ ಏನಂದ್ರೆ ದನದ ಕೊಟ್ಟಿಗೆ ಮಂಜೂರಾಗಿರುತ್ತೆ. ಹಣ ಸಹ ಬಿಡುಗಡೆ ಆಗಿದೆ ಅನ್ನುವಂತ ಮಾಹಿತಿಯನ್ನ ಸ್ವತಃ ಏನಂದ್ರೆ ಚಂದ್ರಪ್ಪ ಅವರೇ ಈಗ ಆರೋಪ ಮಾಡ್ತಿದ್ರು. ಜೊತೆಗೆ ಏನಂದ್ರೆ ನಾವು ಸುಮಾರು 4 ವರ್ಷಗಳಿಂದ ಗ್ರಾಮ ಪಂಚಾಯತಿಗೆ ಸುತ್ತಾಡಿ ಅಂದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕಲಗತ್ತು ಅನ್ನುವಂತ ಏನು ಗ್ರಾಮ ಇದೆ, ಈ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳ PDO ಆಗಿರ್ಬೋದು, ಕಾರ್ಯದರ್ಶಿಗಾಗಿರ್ಬೋದು, ಎಲ್ಲರ ಗಮನಕ್ಕೂ ತಂದು ನಮ್ಮ ಹಣವನ್ನ ಯಾವಾಗ ರಿಲೀಸ್ ಮಾಡ್ತೀರಾ, ಜೊತೆಗೆ ದನದ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು, ಜೊತೆಗೆ ಹಸುಗಳೇನಂದ್ರೆ ಚಳಿ ಮಳೆಯಲ್ಲಿ ತೊಳಿತಾ ಇದ್ದಾವೆ, ದನದ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಏನಂದ್ರೆ ಬಳಿ ಹೋಗಿ ಅಂಗಲಾಚಿದ್ರು ಸಹ ಅಧಿಕಾರಿಗಳು ಸ್ಪಂದಿಸದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಚಂದ್ರಪ್ಪ ಏನಂದ್ರೆ ಆಕ್ರೋಶಗೊಂಡು ಈಗ ಗ್ರಾಮ ಪಂಚಾಯತಿಯಲ್ಲೇ ತನ್ನ ಹಸುಗಳನ್ನ ಕಟ್ಟಿ ಈಗ ಆಕ್ರೋಶವನ್ನ ತೋರಿಸಿರತಕ್ಕಂಥದ್ದು. ಸಿಂಚನ, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 22ರಾಗೆ ಬೇಕಾ ಡೇಟ್ ನೋಡ್ಕೊಳ್ಳಿ, 22/11/2022. ಇದು ನಮ್ಮ ತಾಯಿ ಸೈನ್ ಅಲ್ಲಿದು, ಫೋರ್ಜರಿ ಸೈನ್ ಮಾಡ್ಕೊಂಡು ಈ ಸುಬ್ಬುರಾವ್ ಅಂತಂದೇಳಿ ನೋಡ್ಕೊಳ್ರಿ.